ಯಾಕೆ ಮೇನ್ ಡೋರ್ ಕಡೆನೇ ನೋಡ್ತಾ ಇದ್ದೀರಾ? ಅಪಾಯಕ್ಕೆ ಇನ್ವಿಟೇಷನ್ ಕೊಟ್ಟಿದ್ದೀನಿ, ಇನ್ನೂ ಬರ್ಲಿಲ್ವಲ್ಲ ಅಂತ ನೋಡ್ತಾ ಇದ್ದೀನಿ. ಬಂತು. ಓ ಬನ್ನಿ ಬನ್ನಿ ಸಾವಿತ್ರಿ, ತುಂಬಾ ಅಪರೂಪ ಆಗ್ಬಿಟ್ರಿ. ಹೌದು, ಕೂತ್ಕೊಳ್ಳಿ. ಬಾಮ್ಮ. ಚಿಕ್ಕಮ್ಮ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಮ್ಮ, ಚೆನ್ನಾಗಿದೆ. ಅಮ್ಮ ಕಾಫಿ ಮಾಡ್ಕೊಡ್ತೀನಿ. ಅಯ್ಯೋ ಏನು ಬೇಡಮ್ಮ, ಲೇಟ್ ಆಗತ್ತೆ. ನಾಡಿದ್ದು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀವಿ, ಎಲ್ರೂ ಮಿಸ್ ಮಾಡದೆ ಬರಬೇಕು. ಖಂಡಿತ ಬರ್ತೀವಿ. ಸತ್ಯನಾರಾಯಣ ಪೂಜೆ ಪ್ರಸಾದ ಸಿಗೋದು ಅದೃಷ್ಟನಂತೆ. ಸೊಸೆನೂ ಕರ್ಕೊಂಡು ಬನ್ನಿ, ಅವ್ರಿಗೆ ಇದ್ರ ಮೇಲೆ ನಂಬಿಕೆ ಇದೆ ತಾನೇ? ಓಹೋ, ನನ್ನ ಸೊಸೆಗೆ ದೇವರು ದಿಂಡ್ರು ಆಚಾರ ವಿಚಾರ ಅಂದ್ರೆ ತುಂಬಾ ಶ್ರದ್ಧೆ ಇದೆ. ಇರ್ಲೇಬೇಕಲ್ಲ, ಇಲ್ಲಾಂದ್ರೆ ದೊಡ್ಡ ಮನೆ ಸೊಸೆ ಆಗೋಕ್ ಆಗ್ತಿತ್ತಾ? ಸರಿ, ನಾವ್ ಬರ್ತೀವಿ. ಇಷ್ಟು ಬೇಗನಾ? ಊಟ ಮಾಡ್ಕೊಂಡು ರಾತ್ರಿ ಹೋಗ್ಬೋದಿತ್ತು. ಬೇಡಮ್ಮ, ಪೂಜೆಗೆ ಇನ್ನೂ ತಯಾರಿ ಮಾಡಬೇಕು, ಇನ್ನು ತುಂಬಾ ಜನರನ್ನ ಕರೆಯೋದಿದೆ. ಇನ್ನೊಂದ್ಸಲ ಬರ್ತೀವಿ. ಒಂದ್ ನಿಮಿಷ, ಅರ್ಶಿನ ಕುಂಕುಮ ತಂದ್ಬಿಡ್ತೇನೆ. ಲಕ್ಷ್ಮಿ, ನೀನ್ ಯಾಕೆ ಹೋಗ್ತಿದ್ಯಾ? ಮನೇಲಿ ದೊಡ್ಡೋರು ಅಂತ ಅತ್ತೆ ಇದಾರಲ್ವಾ? ವಯಸ್ಸಲ್ಲಿ ಚಿಕ್ಕವರಾದ್ರೂ ಸ್ಥಾನದಲ್ಲಿ ಅವರು ದೊಡ್ಡವರು, ಅವ್ರು ಕೊಟ್ರೆ ಚೆನ್ನಾಗಿರತ್ತೆ. ಕರೆಕ್ಟಾಗಿ ಹೇಳಿದ್ಯಮ್ಮ ದುರ್ಗಾ. ಇರಿ, ನನ್ನ ಸೊಸೆನ್ ಕರಿತೀನಿ. ಲೀಲಾ, ಲೀಲಾ. ನಮಸ್ಕಾರ. ನಮಸ್ಕಾರ. ಸರು, ಅಕ್ಕಂಗೆ ಏನಾದ್ರು ದೆವ್ವ ಹಿಡಿದಿದ್ಯಾ? ಇಲ್ಲ, ಇವರು ಹೊರಡ್ಬೇಕಂತೆ. ಅರ್ಶಿನ ಕುಂಕುಮ ತಂದ್ಕೊಡು. ಮಾಡದೆ ಬರ್ಬೇಕಮ್ಮ. ಖಂಡಿತ ಬರ್ತೀನಿ. ಮೊದಲು ಅರ್ಶಿನ ಕುಂಕುಮ ಇಟ್ಕೊಳಮ್ಮ. ಯಾವತ್ತು ಕುಂಕುಮನ ಮೊದಲು ತಾಳಿಗೆ ಇಟ್ಕೋಬೇಕು. ತಾಳಿಗೆ ಇಟ್ಕೊಮ್ಮ. ಯಾಕಮ್ಮ ಲೀಲಾ ಹಾಗೆ ನಿಂತ್ಬಿಟ್ಟೆ? ಕುತ್ತಿಗೆಲಿ ತಾಳಿನ ಕಾಣಿಸ್ತಿಲ್ಲ. ತಾಳಿ ಹಾಕೊಂಡಿಲ್ವಾ? ಲೀಲಾ, ತಾಳಿ ಇಲ್ಲಮ್ಮ. ಕುತ್ತಿಗೆ ತಾಳಿನೇ ಇಲ್ಲ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಓ, ಇದಕ್ಕೆನಾ ಅವಳೇ ಬರ್ಲಿ ಅಂದಿದ್ದು? ಮತ್ತೆ ನಮ್ಮ ದುರ್ಗಾಕ್ಕ ಅಂದ್ರೆ ಸುಮ್ಮನೆನಾ? ಅವರು ದೆವ್ವ ಹಿಡಿಸ್ಕೊಳ್ಳೋರಲ್ಲ, ದೆವ್ವ ಬಿಡಿಸೋರು. ಲೀಲಾ, ಯಾಕೆ ಸುಮ್ಮನೆ ನಿಂತಿದೀಯಾ? ತಾಳಿ ಎಲ್ಲಿ? ಲೀಲಾ, ಮಾತಾಡಮ್ಮ. ನಾನು ಕೇಳ್ತಾನೆ ಇದ್ದೀನಿ, ನೀ ಸುಮ್ಮನೆ ನಿಂತಿದೀಯಾ? ಮೋಸ್ಟ್ಲಿ ಫ್ಯಾಷನ್ ಅಂತ ಬಿಚ್ಚಿಟ್ಟಿರ್ಬೇಕು ಅಲ್ವಾ ಅತ್ತೆಮ್ಮ? ಅದು ಏನ್ ಹೆಣ್ಮಕ್ಳು ಏನೋ. ತಾಳಿ ಅಂದ್ರೆ ಸೌಭಾಗ್ಯದ ಸಂಕೇತ ಅಂತಾರೆ. ತಾಳಿ ಬಿಚ್ಚಿಬಿಟ್ಟು ಅದು ಏನ್ ಫ್ಯಾಷನ್ ಮಾಡ್ತಾರೋ ಏನೋ.
ನನ್ನ ಸೊಸೆ ಅಂತೂ ಹಾಗೇನಿಲ್ಲಪ್ಪ. ಅಯ್ಯೋ, ನಮ್ಮ ಸೊಸೆನೂ ಹಾಗೆಲ್ಲ ಇಲ್ಲಮ್ಮ. ಫ್ಯಾಷನ್ಗೋಸ್ಕರ ಆ ತಾಳಿ ಎಲ್ಲ ಬಿಚ್ಚಿಡಲ್ಲ. ಮತ್ತೆ ತಾಳಿ ಎಲ್ಲಿ ಹೋಯ್ತು? ನೀಲಾ, ಅವರಷ್ಟೆಲ್ಲ ಕೇಳ್ತಿದ್ದಾರೆ, ಯಾಕೆ ಸುಮ್ಮನೆ ನಿಂತಿದೀಯಾ ಹೇಳು. ಅದು ಅಜ್ಜಿ, ಬೆಳಗ್ಗೆ ಸ್ನಾನ ಮಾಡುವಾಗ ಬಿಚ್ಚಿಟ್ಟಿದ್ದೆ. ಬಿಸಿನೀರಿನಲ್ಲಿ ಚಿನ್ನ ಕರಗತ್ತೆ ಅನ್ನೋ ಭಯ ಇರಬೇಕು ನಿಮ್ಮ ಸೊಸೆಗೆ. ಹಣೆನಲ್ಲಿರೋ ಕುಂಕುಮ ಕರಗಿದ್ರು ಪರವಾಗಿಲ್ಲ, ಚಿನ್ನ ಮಾತ್ರ ಕರಗಬಾರ್ದು ಅಲ್ವೇನಮ್ಮ? ಸಾವಿತ್ರಿ ಅವರೇ, ಹೋಗ್ಲಿ ಬಿಡಿ ಪಾಪ, ನೀವೇನ್ ಮಾಡೋಕ್ಕಾಗತ್ತೆ. ಈಗಿನ ಕಾಲದ ಸೊಸೆಯರೆಲ್ಲ ನನ್ನ ಸೊಸೆ ತರ ಇರಲ್ಲ. ಆದ್ರೂ ನಿಮ್ಮಂತ ದೊಡ್ಡ ಮನೆ ಸೊಸೆ ತಾಳಿಗೆ ಇಂಥ ಮರ್ಯಾದೆ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಏಜೆ ಮನೆ ಅಂದ್ರೆ ಪಾರ್ಟಿ ಫಂಕ್ಷನ್ಗೆ ಅಲೋ ಮಾಡೋರಲ್ಲ, ಶಾಸ್ತ್ರ ಸಂಪ್ರದಾಯನ ಬಿಡೋರಲ್ಲ. ಇಂಥ ಮನೆಯವ್ರನ್ನ ಕರೆದ್ರೆ ನಮಗೂ ಶ್ರೇಯಸ್ ಅಂತ ಕರೆಯೋಕ್ ಬಂದಿದ್ವಿ. ಆದ್ರೆ ಇಲ್ಲಿ ಬಂದ್ಮೇಲೆ ಅನ್ಸ್ತಿದೆ ನಾವು ಬಂದು ತಪ್ಪು ಮಾಡಿದ್ವಿ ಅಂತ. ಏನಮ್ಮ ದುರ್ಗಾ, ನೀನು ತಾಳಿಗಿಲಿ ಹಾಕೋತಿಯೋ ಅಥವಾ ನಿಮ್ಮ ಅತ್ತೆ ತರ? ಇಲ್ಲ ಇಲ್ಲ ಚಿಕ್ಕಮ್ಮ, ನಾನು ಯಾವತ್ತೂ ಮಾಂಗಲ್ಯ ತೆಗೆಯೋದೇ ಇಲ್ಲ. ಸದ್ಯ ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಎಲ್ಲಿ ಬಂದಿದ್ಯೋ ಅನ್ಕೊಂಡಿದ್ದೆ. ಯಾಕೆಂದ್ರೆ ಇವಳು ನಿಮ್ 3 ಜನರಿಗೆ ಅತ್ತೆ ಅಲ್ವಾ? ಇಲ್ಲ ಇಲ್ಲ, ಅವಳು ಯಾವತ್ತೂ ಹಾಗೆ ಮಾಡಿರಲಿಲ್ಲ. ಏನೋ ಗೊತ್ತಿಲ್ಲದೆ ಇವತ್ತು. ಇರ್ಲಿ ಬಿಡಿ, ಮನೆಯವ್ರು ತಪ್ಪು ಮಾಡಿದ್ರೆ ದೊಡ್ಡವರಾಗಿ ವಹಿಸ್ಕೊಳ್ಳೇಬೇಕು. ಪಾಪ ನೀವ್ ತಾನಿನ್ನೇನ್ ಮಾಡ್ತೀರಾ? ದಾರಿ ಉದ್ದಕ್ಕೂ ನಮ್ಮ ಅತ್ತೆ ನಿಮ್ಮನೆಯವ್ರ ಬಗ್ಗೆನೇ ಹೇಳ್ಕೊಂಬಂದ್ರು. ಇದ್ರೆ ಆ ಮನೆ ಸೊಸೆಂದ್ರ ಥರ ಇರಬೇಕು, ಆ ಮನೆ ಸಂಪ್ರದಾಯನ ಫಾಲೋ ಮಾಡಬೇಕು ಅಂತ. ಆದರೆ ನಿಮ್ಮ ಮನೇಲಿ ಹೀಗಿದೆ. ಇವ್ರನ್ನ ನೋಡಿ ನಾನೇನು ಕಲಿಬೇಕೋ ಗೊತ್ತಾಗ್ತಿಲ್ಲ. ಕಲಿಬೇಡಮ್ಮ, ಏನು ಕಲಿಬೇಡ. ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನು ನಿನ್ನನ್ನ ನನ್ನ ಜೊತೆ ಕರ್ಕೊಂಡೇ ಬರ್ತಿರ್ಲಿಲ್ಲ. ಎಲ್ಲ ಕಡೆ ಕೇಳ್ತಾ ಇರ್ತೀವಿ ಹೇಗೆ ಸಂಬಂಧಗಳ ಬಗ್ಗೆ, ಸಂಪ್ರದಾಯದ ಬಗ್ಗೆ ತುಂಬಾ ಮಾತಾಡ್ತಾರೆ ಅಂತ. ಆದ್ರೆ ಹೆಂಡತಿನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿಲ್ಲ. ಏನಿದ್ದು ಏನ್ ಮಾತಾಡಿದ್ರು ಏನು ಪ್ರಯೋಜನ ಇಲ್ಲ ಬಿಡಿ, ಎಲ್ಲ ವ್ಯರ್ಥ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ. ನೀವು ಹೀಗೆ ಬಿಟ್ರೆ ನಮ್ಮಿಬ್ರು ಮುಂದೆ ಹೋದ್ ಮಾನ ಊರ್ನವ್ರ ಮುಂದೆ ಎಲ್ಲ ಹೋಗ್ಬಿಡುತ್ತೆ. ಇನ್ನಾದ್ರೂ ನಿಮ್ ಸೊಸೆನ ಅಂಕೆ ಶಂಕೆನಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಇರ್ಲಿ ಬಿಡಿ. ನಮ್ಗೆ ಯಾಕೆ ನಿಮ್ಮನೆ ಮಾತು, ನಾವಿನ್ ಹೊರಡ್ತೀವಿ. ನಡಿಯಮ್ಮ ಹೋಗೋಣ, ಬಾ.
ಎಲ್ಲರೂ ಈ ಮನೆ ಬಗ್ಗೆ, ಈ ಮನೆತನದ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾ ನಿನಗೆ? ಎಲ್ಲ ಗೊತ್ತಿದ್ದು ಯಾಕೆ ಹೀಗೆ ಮಾಡಿದೆ? ನನ್ನ ಮರ್ಯಾದೆ ತೆಗಿಬೇಕು ಅಂತ ಇಂಥ ಕೆಲಸ ಮಾಡ್ದ ನೀನು? ರಾಮ್, ಅಮ್ಮ ಪ್ಲೀಸ್, ಈ ವಿಚಾರದಲ್ಲಿ ಇವಳನ್ನ ವಹಿಸ್ಕೊಂಡು ಮಾತಾಡಬೇಡಿ. ನಮ್ಮ ಮನೆ ಅಂದ್ರೆ ಯಾವ ವಿಚಾರಕ್ಕೂ ಬೆರಳು ಮಾಡಿ ತೋರಿಸ್ತಾ ಇದ್ದರು. ಇವತ್ತು ನಿನ್ನ ಮುಂದೆನೆ ಹೇಗೆ ಮಾತಾಡಿದ್ರು ಅಂತ ನೋಡ್ದೆ ತಾನೆ? ಇದಕ್ಕೆಲ್ಲ ಕಾರಣ ಈ ನಿನ್ನ ಸೊಸೆ. ಹೇಳು, ಎಲ್ಲಿ ತಾಳಿ? ಎಲ್ಲಿ ತಾಳಿ? ರೇಗ್ ಬೇಡಪ್ಪ. ಏನೋ ಗೊತ್ತಿಲ್ಲದೆ ಸ್ನಾನ ಮಾಡುವಾಗ ತಾಳಿನ ಸುಳ್ಳು, ಶುದ್ಧ ಸುಳ್ಳು. ಅವಳ ಹತ್ರ ತಾಳಿನೇ ಇಲ್ಲ. ಕೊಟ್ಟು ಬಂದಿದ್ದಾಳೆ. ಏನ್ ಹೇಳ್ತಿದೀಯರ? ಎಕ್ಸ್ಚೇಂಜ್ ಆಫರ್ ಅಲ್ಲಿ ಕೊಡೋ ತರ ಯಾವುದೋ ವಸ್ತುಗೋಸ್ಕರ ತಾಳಿನ ಬಿಚ್ಕೊಟ್ಟು ಬಂದಿದ್ದಾಳೆ. ಅಂದ್ರೆ ಮಾರ್ಬಿಟ್ಟಿದಾರಾ? ಅದನ್ನ ಇವಳೇ ಹೇಳಬೇಕು. ಈ ಮನೆ ಗೌರವನ ಏನ್ ಮಾಡ್ಬೇಕು ಅಂತಿದ್ದೀರಾ? ತಾಳಿಗೆ ಅದರದೇ ಆದ ಮಹತ್ವ ಇದೆ. ನಿಮ್ಮನ್ನ ಏಜೆ ಹೆಂಡತಿ ಅಂತ ಗುರ್ತು ಹಿಡಿತಾರೆ ಅಂದ್ರೆ ಅದು ನಿಮ್ಮ ಕುತ್ತಿಗೆಯಲ್ಲಿದ್ದ ತಾಳಿಯಿಂದ ಮಾತ್ರ. ನೀವು ಅಂತ ತಾಳಿನೇ ಬಿಚ್ಕೊಟ್ಟು ಬಂದಿದ್ದೀರಾ ಅಂದ್ರೆ ನೀವು ಸಂಬಂಧಗಳು ಅಂದ್ರೆ ನಿಮ್ಗೆ ಅಷ್ಟೊಂದು ಉಡಾಫೆನಾ? ಇಲ್ಲ, ಇವರೆಲ್ಲ ಹೇಳ್ತಿರೋದು ನಿಜನಾ? ಕಣ್ಣೀರ್ ಹಾಕ್ಬಿಟ್ರೆ ಮಾಡಿರೋ ತಪ್ಪೆಲ್ಲ ಸರಿ ಹೋಗ್ಬಿಡುತ್ತಾ? ಒಟ್ನಲ್ಲಿ ಬಂದವ್ರ ಮುಂದೆ ಎಲ್ಲ ಇನ್ಸಲ್ಟ್ ಆಯ್ತು. ಇವ್ರು ನಂದೇನು ಪ್ರಯೋಜನ ಇಲ್ಲ. ಇವ್ರನ್ನ ಹೀಗೆ ಬೆಳೆಸಿದಾರಲ್ಲ ಇವ್ರ ಅಪ್ಪ ಅಮ್ಮ, ಅವ್ರನ್ನ ಬೈಬೇಕು. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಇವ್ರ ಅಪ್ಪ ಅಮ್ಮ ಬುದ್ಧಿ ಹೇಳ್ಕೊಟ್ಟಿದ್ದಿದ್ರೆ ಇವ್ರು ಯಾಕೆ ಹೀಗಿರ್ತಿದ್ರು? ಹೌದೌದು, ಒಂದ್ ಕೆಲ್ಸನ ಸರಿಯಾಗಿ ಮಾಡಕ್ ಬರಲ್ಲ, ಒಂದ್ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಕ್ ಬರಲ್ಲ, ಅಟ್ಲೀಸ್ಟ್ ಕತ್ತಲಿರೋ ತಾಳಿನ ಕಾಪಾಡ್ಕೊಳಕ್ ಬರಲ್ಲ ಅಂದ್ರೆ ಇನ್ನೇನ್ ಹೇಳ್ಕೊಟ್ಟಿದ್ದಾರೆ ಇವ್ರ ಅಪ್ಪ ಅಮ್ಮ? ಅವ್ರಿಗೆ ಸಂಸ್ಕಾರ ಇದ್ರೆ ತಾನೆ ಇವ್ರಿಗೆ ಹೇಳ್ಕೊಡಕ್ಕೆ. ಸಾಕ್ ನಿಲ್ಸಿ. ನಾನು ಸುಮ್ಮನೆ ಇದ್ದೀನಿ ಅಂತ ನಮ್ಮ ಅಪ್ಪ ಅಮ್ಮಂಗೆ ಬೈತಿದ್ದೀರಾ? ಇದೇ ಕೊನೆ. ಇನ್ನೊಂದ್ಸತಿ ನಮ್ಮ ಅಪ್ಪ ಅಮ್ಮಂಗೆ ಬೈದ್ರೆ ಸ್ಟಾಪ್ ಇಟ್. ಅಲ್ಲ ಏಜೆ, ಅದು ಜಸ್ಟ್ ಸ್ಟಾಪ್ ಇಟ್. ನೋಡು, ನಿನಗೆ ಈ ಮನೇಲಿ ಇರೋದಕ್ಕೆ ಹಕ್ಕಿರೋದು
ಮಾತಾಡೋದಕ್ಕೆ ಹಕ್ಕಿರೋದು, ಒಂದು ಸ್ಥಾನ ಇರೋದು ನಿನ್ನ ಕುತ್ತಿಗೆಯಲ್ಲಿ ತಾಳಿದ. ಅದನ್ನೇ ಬಿಚ್ಕೊಟ್ಟು ಬಂದಿದ್ಯಾ ಅಂದಮೇಲೆ ನಿನಗೆ ಈ ಮನೆಯಲ್ಲಿ ಮಾತಾಡೋದಕ್ಕಾಗ್ಲಿ ಇರೋದಕ್ಕಾಗ್ಲಿ ಯಾವ ಹಕ್ಕು ಇಲ್ಲ. ಔಟ್. I said get out. ಎಜೆ ಮುಚ್ಚು ಬಾಯಿ. ನಿನ್ನ ಬಾಯಿಂದ ಇನ್ನೊಂದು ಮಾತು ಹೊರಗೆ ಬಂದ್ರು ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ. ಒಂದು ತಿಳ್ಕೊ, ನಿನಗೆ ಈ ಮನೇಲಿ ಸ್ಥಾನ ಇದ್ದಿದ್ದು ನಿನ್ನ ಕುತ್ತಿಗೆಯಲ್ಲಿ ತಾಳಿ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ನನಗಿಷ್ಟ ಇಲ್ಲದೆ ಇದ್ರು ನೋಡೋರ್ ಕಣ್ಣಿಗೆ ನೀನ್ ನನ್ನ ಹೆಂಡತಿ ಅನ್ನೋ ಸ್ಥಾನ ಸಿಕ್ಕಿದೆ ಅಂದ್ರೆ ಅದಕ್ಕೆ ಕಾರಣ ನಾನು ನಿನ್ನ ಕುತ್ತಿಗೆ ಕಟ್ಟಿರೋ ತಾಳಿ. ಇವತ್ತು ಅದೇ ನಿನ್ ಕುತ್ತಿಗೆಯಲ್ಲಿ ಇಲ್ಲ ಅಂದಮೇಲೆ ನಿನಗೆ ಮನೇಲಿ ಯಾವ ಸ್ಥಾನನೂ ಇಲ್ಲ. ಈ ಮನೆ ಒಳಗೆ ಕಾಲಿಡೋ ಯೋಗ್ಯತೆನೂ ನಿನಗಿಲ್ಲ. ಅಂದ್ರೆ ಅತ್ತೇನ್ ಮನೆ ಬಿಟ್ಟು ಓಡಿಸ್ತಿದ್ರ ಐಜೆ? ಪ್ಲೀಸ್ ಇದೆ, ಹಾಗೆ ಮಾತ್ರ ಮಾಡ್ಬೇಡಿ. ನಾನೇನಾದ್ರು ತವ್ರ ಮನೆಗೆ ಹೋದ್ರೆ ನಮ್ಮಪ್ಪ ಅಮ್ಮ ಅದು ತಾಳಿ ತೆಗಿಯಕ್ ಮುಂಚೆ ಯೋಚನೆ ಮಾಡ್ಬೇಕಾಯ್ತು, ಈಗಲ್ಲ. ನೀಲಾ, ಹೇಳಮ್ಮ, ಯಾರೇ ಕೊಟ್ಟು ಬಂದೆ? ಯಾಕೆ ಕೊಟ್ಟು ಬಂದೆ? ಯಾಕೆ ಈಗ ಮೌನವಾಗಿ ನಿಂತಿದ್ಯಾ? ಹೇಳು. ಮಾತಾಡೋದಕ್ಕೆ ಅವಳೇನು ಉಳಿಸೇ ಇಲ್ಲಮ್ಮ. ಬಂದವರು ಮುಂದೆ ಮನೆ ಮರ್ಯಾದೆ ನೋಡು. ನನ್ನ ಕಣ್ಣು ಮುಂದೆ ಒಂದು ಕ್ಷಣನೂ ನಿಲ್ಬೇಡ. ಹೋಗ್ತಾರೆ ಇಲ್ಲಿಂದ. ಏಜೆ ಮಾತಾಡ್ಬೇಡ. ಮತ್ತೆ ನಿನ್ನ ಕುತ್ತಿಗೆಯಲ್ಲಿ ತಾಳಿ ನೋಡೋ ತನಕ ನಿನಗೆ ಈ ಮನೆ ಒಳಗೆ ಎಂಟ್ರಿ ಇಲ್ಲ. Till then, you better stay out. ಏನಂತ ಹೇಳಮ್ಮ ಲೀಲಾ? ಯಾರೇ ಕೊಟ್ಟೆ ತಾಳಿ? ಮೋಸ್ಟ್ಲಿ ಅವ್ರ ಅಪ್ಪ ಅಮ್ಮನ ಮನೇಲಿ ಕಷ್ಟ ಅಲ್ವಾ, ಅದಕ್ಕೆ ಮಾರ್ಬಿಟ್ಟಿದ್ದಾರೆ ಅನ್ಸುತ್ತೆ ಅಲ್ವಾ ಅತ್ತೆಮ್ಮ? ಲೀಲಾ, ಬಾಯ್ಬಿಟ್ಟು ಏನಾದ್ರೂ ಮಾತಾಡಮ್ಮ. ಅವ್ರು ಏನೂ ಮಾತಾಡದೆ ಸುಮ್ಮನೆ ಇರೋದನ್ನ ನೋಡಿದ್ರೆ ಗೊತ್ತಾಗ್ತಿಲ್ವಾ ಅಜ್ಜಿ? ಏನೋ ಹೇಳ್ಕೊಳಕ್ಕಾಗದೆ ಇರೋಂಥ ತಪ್ಪು ಮಾಡಿ ಬಂದು ನಿಂತಿದ್ದಾರೆ. ಲೀಲಾ, ರಾಮ್ ಕೋಪ ಎಂಥದ್ದನ್ನು ಗೊತ್ತಿದ್ದು ಇಂಥ ವಿಷಯದಲ್ಲಿ ನೀನು ಹುಡುಗಾಟ ಆಡಬಾರ್ದಿತ್ತಮ್ಮ.
ಯಾವ ವಿಷಯಕ್ಕಾದ್ರೂ ನಾನು ನಿನ್ನ ಪರ ವಹಿಸ್ಕೊಂಡು ಮಾತಾಡಬಹುದಿತ್ತು. ಆದ್ರೆ ನೀನು ಮಾಡ್ಬಿಟ್ಟೆ. ತುಂಬ ದೊಡ್ಡ ತಪ್ಪು.